ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನೀಡಲ್ ಬಂದು 10.075 mm ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ಇದೊಂದು ರಿಕ್ವೆಸ್ಟಿಂಗ್ ಡಿಸೈನು, 2 ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ಮೊದಲಿಗೆ ನಾನು ಇಲ್ಲಿ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ. ಈ ರೀತಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ಡನ್ನು ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ. ಒಂದು 3 mm ಸೈಜ್ದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಆದರೆ ಇದಕ್ಕಿಂತ ಒಂಚೂರು ಬಿಗ್ ಸೈಜ್ ಇರೋ ಬೀಡ್ಸ್ಗಳನ್ನ ತಗೊಳ್ಳಿ. ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ತಾ ಇದ್ದೀನಿ. ಸೊ ಬೇಸ್ ಲೈನ್ ಬಂದು ತುಂಬ ಈಸಿ ಇದೆ. ಈ ರೀತಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದಷ್ಟೇ. ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ತಾ ಇದ್ದೀನಿ. ಒಂದೊಂದೇ ಬೀಡ್ಸ್ಗಳನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು. ಈ ರೀತಿ ಬೀಡ್ಸನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡಬೇಕು. ಈ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ. ಸೀರೆಗೆ ಹಾಕ್ಕೊಂಡ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ಸೊ ಕೊನೆಯಲ್ಲೂ ಕೂಡ ಲಾಕ್ ಆದಮೇಲೆ ಒಂದು 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ. ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಎಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಇಲ್ಲಿ 2 ಟೈಮ್ಸ್ ಲಾಕ್ ಇರುತ್ತಲ್ವ, ಆ ಎರಡರ ಮಧ್ಯದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಆ ಎರಡರ ಮಧ್ಯದಲ್ಲಿ ಒಂದ್ಸಲ ಲಾಕ್ ಮಾಡಿ ಇವಾಗ 3 ಚೈನ್ನ ಹಾಕ್ತಾ ಇದ್ದೀನಿ. ಈ ಬೀಡ್ ಕೆಳಗಡೆ ಹಾಕೋದಕ್ಕೆ 3 ಚೈನ್ ಸಾಕಾಗುತ್ತೆ. ಹಾಗಾಗಿ 3 ಚೈನ್ನ ಹಾಕಿ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ವ, ಇದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ ಸಿಂಗಲ್ ಕ್ರೋಶದೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ತಗೊಂಡ್ರೆ 4 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕಿ ಬೀಡ್ ಆದಮೇಲೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗು 3 ಚೈನು ಕುಚ್ಚು ಬರುತ್ತೆ, ಹಾಗಾಗಿ ಅದಾದಮೇಲೆ ಮತ್ತೆ 3 ಚೈನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಆದಮೇಲೆ ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. ಇಲ್ಲಿಂದನೇ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 1 2 3 4 5 ಇನ್ನೊಂದು ಚೈನ್ನ ಹಾಕ್ಕೊಳ್ತೀನಿ. ಒಟ್ಟು 6 ಚೈನ್ಗಳನ್ನ ಹಾಕ್ಕೊಂಡೆ. 6 ಚೈನ್ಗಳನ್ನ ಹಾಕಿ ಇಲ್ಲಿ 2 ಬೀಡ್ಸ್ ಆದಮೇಲೆ ಇರುವಂಥ ಸಿಂಗಲ್ ಕ್ರೋಶದೊಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಆರ್ಚ್ ಬರುತ್ತೆ. ಲಾಕ್ ಆದಮೇಲೆ ಮತ್ತೆ ನಾನು 6 ಚೈನ್ನೇ ಹಾಕ್ಕೊಳ್ತಿದ್ದೀನಿ. 1 2 3 4 5 6 ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಎಲ್ಲಿ ನಾವು ಸ್ಟಾರ್ಟ್ ಮಾಡಿಕೊಂಡು 6 ಚೈನ್ನ ಅದೇ ಲಾಕಿಗೆ ಹಿಂದೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ರೀತಿ 6 ಚೈನ್ನ ಲಾಕ್ ಮಾಡಬೇಕು. ಪಕ್ಕದಲ್ಲಿ 3 ಚೈನ್ ಇದೆಯಲ್ವಾ, ಸೊ 3 ಚೈನ್ ಇರೋ ಕಡೆ 3 ಚೈನ್ನ ಹಾಕ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಳ್ತಾ ಇದ್ದೀನಿ. 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ 2 6 ಚೈನ್ ಗ್ಯಾಪ್ ಇದೆಯಲ್ವಾ, ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಾವು ಕಂಬನ ಮಾಡಬೇಕು. ಅಂದರೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. 2 ಲೂಪಿಂದ ಒಂದ್ಸಲ, ಮತ್ತೆರಡು ಲೂಪಿಂದ ಒಂದ್ಸಲ, ಮತ್ತೆರಡು ಲೂಪಿಂದ ಒಂದ್ಸಲ, ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ 2 ಸಲ. ಈ 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ 4 ಲೂಪ್ ಇರುತ್ತೆ. 2ರಿಂದ 1, 2ರಿಂದ ಒಂದ್ಸಲ, ಮತ್ತೆರಡು ಲೂಪಿಂದ ಒಂದ್ಸಲ, 2 ಕಂಬ ಆಯಿತು. ಮತ್ತು ಇವಾಗ ನಾನು 3ನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಈ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡ್ತಾಯಿದ್ದೀನಿ.
ಇಲ್ಲಿ ಬೇಕಿದ್ರೆ ನೀವು ಡಬಲ್ ಕ್ರೋಶನು ಮಾಡ್ಬೋದು. ಇದು ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಅಂತ ನಾನು ತ್ರಿಬಲ್ ಕ್ರೋಶದಲ್ಲಿ ಮಾಡ್ತಾ ಇದ್ದೀನಿ. ಮತ್ತು ನಾನು ಇವಾಗ ಸೆಕೆಂಡ್ ಸ್ಟೆಪ್ ಹಾಕ್ತಿದ್ದೀನಲ್ವ, ಇದನ್ನು ನೀವು 3 ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು, ಅಂದರೆ ಇನ್ನೂ ಒಂದು ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು. ನಾನು ಈ ಡಿಸೈನ್ನ 2 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ, 3 ಸ್ಟೆಪ್ಪಲ್ಲೂ ಕೂಡ ಹಾಕ್ಕೊಳ್ಬೋದು. ಒಟ್ಟು ನಾವಿಲ್ಲಿ 6 ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ನಾನಿಲ್ಲಿ ಒಟ್ಟು 6 ತ್ರಿಬಲ್ ಕ್ರೋಶ ಮಾಡಿದ್ದೀನಿ. ಇಲ್ಲೊಂದು ಕಂಬ ಇರುತ್ತೆ, ಬ್ಯಾಕ್ ಸೈಡಿಂದ ಹಾಕಿರುವಂಥ 3 ಚೈನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಬೇಕು. ಒಟ್ಟು 7 ಕಂಬಗಳಿರುತ್ತೆ. ಹಾಗಾಗಿ 6 ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು, ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು, ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬನ ಹಾಕ್ತಾಯಿದ್ದೀನಿ. ಸೊ ಬೀಡ್ ಆದಮೇಲೂ ಕೂಡ ನಾವು 7 ತ್ರಿಬಲ್ ಕ್ರೋಶ ಕಂಬನೇ ಮಾಡಬೇಕು. ಒಂದು ಕಂಬ ಆಯಿತು, ಎರಡನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಸೊ ರೈಟ್ ಸೈಡಲ್ಲಿ ಎಷ್ಟು ಕಂಬ ಇರುತ್ತೋ ಅಷ್ಟನ್ನೇ ಹಾಕ್ಕೊಳ್ಬೇಕು. ಅಂದರೆ ಬೀಡ್ಗಿಂತ ಮುಂಚೆ ಎಷ್ಟು ಕಂಬಗಳನ್ನ ಹಾಕ್ಕೊಂಡಿರ್ತೀರೋ ಅಷ್ಟೇ ಕಂಬಗಳನ್ನ ಬೀಡ್ಸನ್ನು ಹಾಕ್ಕೊಂಡ್ಮೇಲೂ ಕೂಡ ಮಾಡಬೇಕು, ಆವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರೋದು. ಸೊ ಈ ಸೈಡು ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಅಂದರೆ ಈ ಕಡೆ ನಮಗೆ 3 ಚೈನ್ ಬರೋದಿಲ್ಲ ಅಲ್ವಾ, ಹಾಗಾಗಿ 7 ಕಂಬಗಳನ್ನೇ ಮಾಡಬೇಕು. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಮಗೆ ಬೀಡ್ ಆದಮೇಲೆ 7 ತ್ರಿಬಲ್ ಕ್ರೋಶ ಕಂಬನೇ ಬರುತ್ತೆ. ಸೊ ಬೀಡ್ಗಿಂತ ಮುಂಚೆ ಆದರೆ 6 ಕಂಬ ಮಾಡಬೇಕು, ಏಕೆಂದರೆ ಅಲ್ಲಿ 3 ಚೈನ್ ಇರುತ್ತಲ್ವ, ಹಾಗಾಗಿ. ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ, ಆರ್ಚು ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಬ್ಯಾಕ್ ಸೈಡಿಂದ ಹಾಕಿರುವಂಥ 3 ಚೈನ್ ಇದೆ, ಹಾಗಾಗಿ ಇಲ್ಲಿ ಒಂದು ಕಂಬ ನಾವು ಜಾಸ್ತಿನೇ ಮಾಡಬೇಕು, ಅಂದರೆ 7 ಕಂಬ ಮಾಡಬೇಕು ಬೀಡ್ ಆದಮೇಲೆ. ಇಲ್ಲಿ ಬೀಡ್ಸ್ ಆದಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಅದು ನೀಟಾಗಿ ಇಟ್ಕೊಂಡು ಬೀಡ್ಸ್ ಆದಮೇಲೆ ಬರುವಂಥ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಂಡೆ. ಈ ರೀತಿ ಆರ್ಚ್ ಕಾಣಿಸುತ್ತೆ. ನಾನು ಬೇಸ್ಲೈನಲ್ಲಿ ಹಾಕಿದ್ದೀನಲ್ವ ಬೀಡ್ಗಳು, ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ತಗೊಂಡ್ರೆ ಆರ್ಚು ಕೂಡ ಇನ್ನೂ ಸ್ವಲ್ಪ ಬಿಗ್ ಸೈಜಲ್ಲೇ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸ್ಟಾರ್ಟಿಂಗು 3 ಚೈನ್ ಹಾಕಿದ್ದೀನಲ್ವ, ಅದೇ ರೀತಿ ಆರ್ಚ್ ಆದಮೇಲೂ ಕೂಡ 3 ಚೈನ್ನ ಹಾಕ್ತಾಯಿದ್ದೀನಿ. ಸೊ ಇದು ಕೂಡ ಕುಚ್ಚನ್ನು ಕಟ್ಟೋದಕ್ಕೆ ಹೋಗುತ್ತೆ. ಆರ್ಚ್ ಆದಮೇಲೆ ಲಾಕ್ ಮಾಡಿ, ಲಾಕ್ ಆದಮೇಲೆ 3 ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಬೀಡ್ಸ್ ಆದಮೇಲೆ ಲಾಕ್ ಮಾಡಬೇಕು, ನಾವು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು. ಮತ್ತು ನಾನು ಇಲ್ಲಿ 3 ಚೈನ್ನ ಹಾಕ್ಕೊಂಡ್ವಲ್ಲ, ಈ 3 ಚೈನ್ ಬಂದು ನೆಕ್ಸ್ಟ್ ಆರ್ಚ್ಗೆ ಹೋಗುತ್ತೆ. ಸೊ 3 ಚೈನ್ನ ಹಾಕಿ ಬೀಡ್ಸ್ ಆದಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ವ, ಇದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನಾನು 6 ಚೈನ್ನ ಹಾಕ್ತಾಯಿದ್ದೀನಿ ಆರ್ಚ್ ಮಾಡೋದಕ್ಕೆ. 6 ಚೈನ್ಗಳನ್ನ ಹಾಕಿ 2 ಬೀಡ್ಸ್ಗಳಾದಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ರಿಪೀಟ್ ನಾವು 6 ಚೈನ್ನೇ ಹಾಕಬೇಕು. ಸೊ ಇದು ನಾವು ಒಂದೇ ಸ್ಟೆಪ್ಪಲ್ಲೇ ಹಾಕ್ತಿರೋದ್ರಿಂದ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಕಬೇಕಾಗುತ್ತೆ. ಹಾಗಾಗಿ 6 ಚೈನ್ನ 2 ಟೈಮ್ಸ್ ಹಾಕಿ ಹಿಂದೆ ತಿರುಗಿಸ್ಕೊಂಡು, ನಾನು ಒಂದು ಟೈಮ್ ರೈಟ್ ಸೈಡಿಂದ ಹಾಕಿದ್ರೆ ಇನ್ನೊಂದು ಟೈಮ್ ಲೆಫ್ಟಿಂದ ಹಾಕಬೇಕಾಗುತ್ತೆ. ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲಿ 3 ಚೈನ್ ಇದೆ, ಸೊ 3 ಚೈನ್ ಇರೋ ಕಡೆ 3 ಚೈನ್ನ ಹಾಕಿ ಲಾಕ್ ಮಾಡ್ತೀನಿ. ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಳ್ಬೇಕು. ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಿಡಲ್ನ ಹಾಕಿ ಥ್ರೆಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶ ಆದರೆ ಸ್ವಲ್ಪ ಲೆಂತಿಯಾಗಿ ಇಟ್ಕೊಂಡು ಕಂಬನ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ಇದು ಚಿಕ್ಕ ಬೀಡ್ಸ್ ಆಗಿರೋದ್ರಿಂದ ಡಬಲ್ ಕ್ರೋಶದಲ್ಲೂ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಆರ್ಚ್ ಹೇಗೆ ಮಾಡಿರ್ತೀವೋ ಅದೇ ರೀತಿ ಸೆಕೆಂಡ್ ಒನ್ ಆರ್ಚನ್ನು ಮಾಡಬೇಕು. ಹಾಗಾಗಿ ಸ್ಟಾರ್ಟಿಂಗಲ್ಲಿ 7 ಕಂಬ ಬಂದಿತ್ತು, ಅಂದರೆ 3 ಚೈನು ಸೇರಿಸಿದ್ರೆ 7 ಕಂಬ ಇರುತ್ತೆ. ನಂತರ ಬೀಡನ್ನ ಹಾಕ್ತಾಯಿದ್ದೀನಿ. 6 ಡಬಲ್ ಕ್ರೋಶ ಕಂಬ ಮಾಡಬೇಕು. ಒಂದು 3 ಚೈನ್ ಇರುತ್ತಲ್ವ ಬ್ಯಾಕ್ ಸೈಡಿಂದ ಹಾಕಿರೋದು, ಅದನ್ನು ಕೂಡ ಸೇರಿಸ್ಕೊಂಡ್ರೆ ಒಟ್ಟು 7 ಕಂಬ ಇರುತ್ತೆ. ನಂತರ ಬೀಡನ್ನ ಹಾಕ್ಕೊಂಡು ಕೂಡ ನಾವು 7 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು. ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟನ್ನೇ ಹಾಕ್ಕೊಳ್ಳಿ.
ಪೂರ್ತಿಯಾಗಿ ಹಾಕ್ಕೊಂಡು ನಾನು ಬೀಡ್ಸ್ ಆದಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಬೀಡ್ ಆದಮೇಲೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕಬೇಕು. ಸೊ 3 ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ನಾನು ಸ್ಯಾಂಪಲ್ ಪೀಸ್ಗೆ ಹಾಕ್ತಿರೋದ್ರಿಂದ ಒಟ್ಟು 12 ಬೀಡ್ಸನ್ನು ಹಾಕ್ಕೊಂಡಿದ್ದೆ. ಒಂದು ಜಾಸ್ತಿ ಆಗಿದೆ, ಅದನ್ನು ಬಿಚ್ಕೊಳ್ತೀನಿ. ಸೀರೆಗೆ ನೀವು ಕೊನೆ ತನಕ ಹಾಕ್ಕೊಳ್ಳಿ. ಕೊನೆಯಲ್ಲಿ ಈ ರೀತಿ ಏನಾದರೂ ಉಳಿದ್ರೆ ಕುಚ್ಚನ್ನು ಕಟ್ಕೊಳ್ಬೇಕು. ಸೊ ನಮಗೆ ಇಲ್ಲಿ ಒಟ್ಟು 11 ಮಣಿಗಳು ಬರುತ್ತೆ, ಅಂದರೆ 2 ಆರ್ಚ್ಗೆ 11 ಮಣಿಗಳು ಸಾಕಾಗುತ್ತೆ. ಈ ರೀತಿ ಕಾಣಿಸುತ್ತೆ. ಸೊ ಅವರು ತೋರಿಸಿರುವಂಥ ಡಿಸೈನ್ ಸೇಮ್ ಇದೇ ರೀತಿ ಇತ್ತು. ಅಂದರೆ ಇದಕ್ಕಿಂತ ಒಂಚೂರು ಬಿಗ್ ಸೈಜ್ ಬೀಡ್ಸ್ ಅನಿಸುತ್ತೆ. ನನ್ನ ಹತ್ರ ಇದ್ದಿದ್ದು ಇದೇ 3 mm ಬೀಡ್ಸ್ ಆಗಿರೋದ್ರಿಂದ ಇದರಲ್ಲೇ ಆರ್ಚನ್ನು ಮಾಡಿ ತೋರಿಸಿದ್ದೀನಿ. ಇದಕ್ಕಿಂತ ಬಿಗ್ ಸೈಜ್ ಏನಾದರೂ ತಗೊಂಡ್ರೆ ಬೀಡ್ಸ್ಗಳನ್ನ 4 ಚೈನ್ ಸಾಕಾಗುತ್ತೆ. 4 ಚೈನ್ನ ಹಾಕ್ಕೊಂಡೆ ನೀವು ಆರ್ಚನ್ನು ಮಾಡ್ಕೊಳ್ಬೋದು. ಅಂದರೆ 4, 6 ಈ ರೀತಿಯಾಗಿ ಬರುತ್ತೆ. ಆರ್ಚ್ ಮಾಡೋದಕ್ಕೆ 6 ಚೈನ್ಗಳನ್ನ ಹಾಕ್ಕೊಳ್ಳಿ. ಇನ್ನು ಮಿಕ್ಕಿರೋ ಪ್ಲೇಸಲ್ಲಿ 4 ಚೈನನ್ನು ಹಾಕ್ಕೊಳ್ಳಿ. ಕೊನೆಯಲ್ಲಿ 1-2-3 ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ. ಸೊ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ 3 ಚೈನ್ ಗ್ಯಾಪಲ್ಲಿ. ನೀಟಾಗಿ ಈ ರೀತಿ ಫಿನಿಶಿಂಗ್ ಕಾಣಿಸುತ್ತೆ. ಸೊ ಮಧ್ಯದಲ್ಲಿ 3 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು. ನಾನಿಲ್ಲಿ 127 ಥ್ರೆಡನ್ನು ಕಟ್ಟಿದ್ದೀನಿ. ಅಂದರೆ 60 ಎಳೆನ ಸ್ವಲ್ಪ ಗಮ್ಮಾಕಿ ಅಂಟಿಸ್ಕೊಂಡು ಅದು ಫೋಲ್ಡ್ ಮಾಡಿ ಕಟ್ಟಿದಾಗ 127 ದಾರ ಆಗುತ್ತೆ. ಈ ರೀತಿ ಕಾಣಿಸುತ್ತೆ ಆರ್ಚು. ಸೊ ತುಂಬ ಸಿಂಪಲ್ ಆಗಿದೆ, ಹಾಕೋದು ಕೂಡ ತುಂಬ ಈಸಿ, ಆದರೆ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ. ಅಂದರೆ ಫಸ್ಟ್ ಲೇಯರ್ ನಾವು ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು, ಸೀರೆಗಳಿಗಾದರೂ ಸರಿ. ಸೇಮ್ ಇದೇ ರೀತಿಯಾಗಿ ಬರುತ್ತೆ. ಪ್ರೈಸ್ ಬಂದು ಒಂದು 700 ಅರೌಂಡ್ ಚಾರ್ಜ್ ಮಾಡ್ಬೋದು, 600-700 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ. ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು, ಕಷ್ಟ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.